ನಮಸ್ಕಾರ ಸ್ನೇಹಿತರೆ. ನಮ್ಮ ಯಶಸ್ಸಿಗೆ, ನಮ್ಮ ಏಕಾಗ್ರತೆಗೆ ಮತ್ತು ನಮ್ಮ ಮಾನಸಿಕ ಸ್ಪಷ್ಟತೆಗೆ ಇಡೀ ಬ್ರಹ್ಮಾಂಡವೇ ಸಹಾಯ ಮಾಡುವ ಆ ಒಂದು ವಿಶೇಷ ಸಮಯದ ಬಗ್ಗೆ ನಿಮಗೆ ಗೊತ್ತಾ? ಹೌದು, ಅದೇ ಬ್ರಹ್ಮ ಮುಹೂರ್ತ. ಬೆಳಿಗ್ಗೆ ಬೇಗ ಏಳಬೇಕು ಎಂದು ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ. ಸನಾತನ ಧರ್ಮದ ಈ ಆಚರಣೆಯ ಹಿಂದೆ ನಮ್ಮ ನರಮಂಡಲ ಮತ್ತು ಜೈವಿಕ ಗಡಿಯಾರವನ್ನು ನಿಯಂತ್ರಿಸುವ ಒಂದು ದೊಡ್ಡ ವಿಜ್ಞಾನವೇ ಅಡಗಿದೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಬ್ರಹ್ಮ ಮುಹೂರ್ತದ ಹಿಂದಿರುವ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳೋಣ. ಸನಾತನ ಧರ್ಮ ಮತ್ತು ಆಯುರ್ವೇದದ ಪ್ರಕಾರ ಸೂರ್ಯೋದಯಕ್ಕೂ ಸರಿಸುಮಾರು 1 ಗಂಟೆ 36 ನಿಮಿಷಗಳ ಮೊದಲು ಇರುವ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ. ವೇದಗಳ ಪ್ರಕಾರ ದಿನದ 24 ಗಂಟೆಗಳನ್ನು ಪ್ರಕೃತಿಯ 3 ಗುಣಗಳಿಗೆ ವಿಂಗಡಿಸಲಾಗಿದೆ. ತಮೋಗುಣ ರಾತ್ರಿಯ ಸಮಯ, ಇದು ನಿದ್ರೆ, ಜಡತ್ವ ಮತ್ತು ವಿಶ್ರಾಂತಿಯ ಸಮಯ. ರಜೋಗುಣ ಹಗಲಿನ ಸಮಯ, ಇದು ಕೆಲಸ, ಒತ್ತಡ ಮತ್ತು ಕ್ರಿಯಾಶೀಲತೆಯ ಸಮಯ. ಸತ್ವಗುಣ ರಾತ್ರಿ ಮತ್ತು ಹಗಲು ಸಂಧಿಸುವ ಈ ಬ್ರಹ್ಮ ಮುಹೂರ್ತದ ಸಮಯ ಸಂಪೂರ್ಣವಾಗಿ ಸಾತ್ವಿಕ ಶಕ್ತಿಯಿಂದ ಕೂಡಿರುತ್ತದೆ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಯಾವುದೇ ಗದ್ದಲಗಳಿರುವುದಿಲ್ಲ, ವಾತಾವರಣವು ಅತ್ಯಂತ ಶುದ್ಧವಾಗಿರುತ್ತದೆ. ಈ ಸಾತ್ವಿಕ ಶಕ್ತಿಯು ನಮ್ಮ ಮನಸ್ಸಿಗೆ ಅಸಾಧಾರಣವಾದ ಶಾಂತಿಯನ್ನು ನೀಡುತ್ತದೆ. ಈಗ ಆಧುನಿಕ ಜೈವಿಕ ವಿಜ್ಞಾನ ಏನು ಹೇಳುತ್ತದೆ ಎಂದು ನೋಡೋಣ. ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದಾಗ ನಮ್ಮ ಮೆದುಳಿನ ತರಂಗಗಳು ಸ್ವಾಭಾವಿಕವಾಗಿ ಅತ್ಯಂತ ಪ್ರಶಾಂತ ಹಂತದಲ್ಲಿರುತ್ತವೆ. ಈ ಹಂತದಲ್ಲಿ ನಮ್ಮ ಮೆದುಳು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಗ್ರಹಿಸಲು 10 ಪಟ್ಟು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಜೊತೆಗೆ ನಿದ್ರೆಗೆ ಕಾರಣವಾಗುವ ರಸದೂತದ ಮಟ್ಟ ಕಡಿಮೆಯಾಗಿ ನಮ್ಮನ್ನು ಎಚ್ಚರವಾಗಿರಿಸುವ ರಸದೂತ ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತದೆ. ಈ ಸಮಯದಲ್ಲಿ ವಾತಾವರಣದಲ್ಲಿ ಅತ್ಯಂತ ಶುದ್ಧವಾದ ಆಮ್ಲಜನಕವಿರುತ್ತದೆ. ಇದು ನೇರವಾಗಿ ನಮ್ಮ ಮೆದುಳಿನ ಜೀವಕೋಶಗಳಿಗೆ ಶಕ್ತಿ ತುಂಬಿ ದಿನವಿಡೀ ಮಾನಸಿಕ ಉತ್ಪಾದಕತೆಯನ್ನು ಉತ್ತುಂಗದಲ್ಲಿರಿಸುತ್ತದೆ. ಯಾವಾಗ ನಾವು ನಮ್ಮ ದೇಹದ ಜೈವಿಕ ಗಡಿಯಾರವನ್ನು ಪ್ರಕೃತಿಯ ಈ ಬ್ರಹ್ಮ ಮುಹೂರ್ತದ ಜೊತೆ ಹೊಂದಿಸುತ್ತೇವೆಯೋ ಆಗ ಒಂದು ಅದ್ಭುತವೇ ನಡೆಯುತ್ತದೆ. ಈ ಸಮಯದಲ್ಲಿ ನೀವು ಮಾಡುವ ಧ್ಯಾನ, ಯೋಗ, ವಿದ್ಯಾರ್ಥಿಗಳು ಮಾಡುವ ಅಧ್ಯಯನ ಅಥವಾ ನಮ್ಮ ದಿನದ ಕೆಲಸದ ಯೋಜನೆಗಳು ಅತ್ಯಂತ ಸ್ಪಷ್ಟವಾಗಿರುತ್ತವೆ. ಯಾವುದೇ ಮಾನಸಿಕ ಗೊಂದಲಗಳಿರುವುದಿಲ್ಲ. ಸನಾತನ ಧರ್ಮದ ಋಷಿಗಳಿಂದ ಹಿಡಿದು ಇಂದಿನ ಯಶಸ್ವಿ ನಾಯಕರವರೆಗೆ ಎಲ್ಲ ಯಶಸ್ಸಿನ ರಹಸ್ಯ ಇದೇ ಬೆಳಗಿನ ಜಾವದ ಶಿಸ್ತು. ಹಾಗಾದರೆ ಬ್ರಹ್ಮ ಮುಹೂರ್ತದಲ್ಲಿ ಏಳಲು ಪ್ರಯತ್ನಿಸುತ್ತೀರಾ? ನೆನಪಿರಲಿ, ಬೆಳಿಗ್ಗೆ ಬೇಗ ಏಳಬೇಕಾದರೆ ರಾತ್ರಿ ಬೇಗ ಮಲಗುವುದು ಅತ್ಯಂತ ಮುಖ್ಯ. ರಾತ್ರಿ 10 ಗಂಟೆಯ ಒಳಗೆ ದೂರವಾಣಿಯನ್ನು ಪಕ್ಕಕ್ಕಿಟ್ಟು ಮಲಗುವ ಅಭ್ಯಾಸ ಮಾಡಿಕೊಳ್ಳಿ. ನೀವು ನಾಳೆಯಿಂದಲೇ ಈ ದಿನಚರಿಯನ್ನು ಶುರು ಮಾಡುತ್ತಿದ್ದರೆ ಖಂಡಿತ ಎಂದು ಬರೆಯಿರಿ. ಈ ಮಾಹಿತಿ ಇಷ್ಟವಾದರೆ ಮೆಚ್ಚುಗೆ ಸೂಚಿಸಿ, ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಅದ್ಭುತ ಮಾಹಿತಿಗಳಿಗಾಗಿ ನಮ್ಮ ವಾಹಿನಿಗೆ ಚಂದಾದಾರರಾಗಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.